Dear students, welcome back to the class. Unit 3, video session 23, Income Tax 2, 4th semester BCom. In the previous class, I have taught you on deduction under section 80C to 80U from the gross total income. Now you will learn on rebate under section 87A and the format for computing the tax liability of an individual. So this is very important to learn on how to solve the problem. So what is rebate under section 87A? This is a deduction which is given from the total tax when an individual annual net income is not more than 5 lakh. That means if the individual taxable income is less than 5 lakhs, he is eligible to get a rebate up to rupees 12,500 or the full amount of tax, whichever is less. Suppose your total taxable income is 4 lakhs, you can get rebate under section 87A up to rupees 12,500. So this is the deduction, a kind of relief given to an individual from the tax. ಈ 87A ಅಲ್ಲಿ 12,500 ವರೆಗೂ ಟ್ಯಾಕ್ಸ್ ಇಂದ ಡಿಡಕ್ಷನ್ ಅನ್ನು ತಗೊಳ್ಬಹುದು. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ಸೆಕ್ಷನ್ 80C ಇಂದ 80U ವರೆಗೂ ಇರುವಂತಹ ಎಲಿಜಿಬಲ್ ಡಿಡಕ್ಷನ್ಸ್ ಅನ್ನು ಕೊಟ್ಟು ನಂತರ ಬರುವ ನೆಟ್ ಟ್ಯಾಕ್ಸಿಬಲ್ ಇನ್ಕಮ್ ಏನಿದೆ ಅದು 5 ಲ್ಯಾಕಿಗಿಂತ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡಬೇಕು. ಕಮ್ಮಿ ಇದ್ದರೆ ಆತನು ಕೊಡಬೇಕಾಗಿರುವಂತಹ ಟ್ಯಾಕ್ಸ್ನಿಂದ 12,500 ವರೆಗೂ ಡಿಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ರಿಬೇಟನ್ನು ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ 4% ಕೊಡೋದಕ್ಕೆ ಮೊದಲು ನಾವು ಡಿಡಕ್ಷನನ್ನು ಕೊಡ್ತೀವಿ. ಸೊ ದಿಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 87A ಅಪ್ ಟು rupees 12,500 is given to an individual if his taxable income is less than 5 lakh. And this 87A rebate is given before calculating tax of 4% on health and education. So ಇದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೊಂದು ಸರಿ ನಾನು ಹೇಳ್ಕೊಡ್ತೀನಿ. ಸಪೋಸ್ ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ನೌ ಇಟ್ ಇಸ್ ಓಕೆ. ಜಸ್ಟ್ ರಿಮೆಂಬರ್ ಇಫ್ ದಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಇಸ್ ಲೆಸ್ ದೆನ್ 5 ಲ್ಯಾಕ್ ದರ್ ಇಸ್ ಅ ರಿಬೇಟ್. ಒಂದು ಡಿಡಕ್ಷನ್ 87A ಕೆಳಗಡೆ ಇದೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಪ್ರಾಬ್ಲಮ್ ಬಂದಾಗ ಇನ್ನೊಂದು ಸರಿ ನಾನು ಹೇಳ್ಕೊಡ್ತೀನಿ. A very important topic which we have to learn under this is tax slab. Okay, so what is tax slab? So ಇದು ಒಂದು ಸಿಸ್ಟಮ್. ಈ ಸಿಸ್ಟಮ್ ಕೆಳಗಡೆ ಡಿಫ್ರೆಂಟ್ ರೇಂಜ್ ಆಫ್ ಇನ್ಕಮಿಗೆ ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ ಇದೆ. ಸೊ ಇಂಡಿವಿಜುವಲ್ ಇಸ್ ಟ್ಯಾಕ್ಸ್ಡ್ ಮೋರ್ ಇಫ್ ಹಿಸ್ ಇನ್ಕಮ್ ಇಸ್ ಮೋರ್. ಇನ್ಕಮ್ ಜಾಸ್ತಿ ಇದ್ದರೆ ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಸೊ ಬೇಸ್ಡ್ ಆನ್ ದ ಇನ್ಕಮ್ ಟ್ಯಾಕ್ಸ್ ಇಸ್ ಲೆವಿಡ್ ಇನ್ ಇಂಡಿಯಾ. ಇದನ್ನು ನಾವು ಪ್ರೋಗ್ರೆಸಿವ್ ಆ್ಯಂಡ್ ಫೇರ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕರೀತೇವೆ. ಈ ಟ್ಯಾಕ್ಸ್ ರೇಟ್ ಏನಿದೆ ದಟ್ ಕೀಪ್ಸ್ ಆನ್ ಚೇಂಜಿಂಗ್ ಡ್ಯೂರಿಂಗ್ ಎವ್ರಿ ಬಜೆಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಈ ಟ್ಯಾಕ್ಸ್ ರೇಟನ್ನು ಟ್ಯಾಕ್ಸ್ ಸ್ಲ್ಯಾಬನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಈ ಅಸೆಸ್ಮೆಂಟ್ ಇಯರಿಗೆ ನಾವೇನು ಅಸೆಸ್ಮೆಂಟ್ ಕಲಿತಾ ಇದ್ದೀವಿ ಅಲ್ಲಿಗೆ ಯಾವುದು ಸಂಬಂಧಪಡುತ್ತೋ ಅದನ್ನು ನಾನು ನಿಮಗೆ ಈ ವಿಡಿಯೋ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ರೈಟ್? ಓಕೆ. Another thing is individual is divided into 3 category. ಓಕೆ. ಒಂದು ಕ್ಯಾಟಗರಿ ಬಿಲೋ 60 ಇಯರ್ಸ್ ಇರುವ ಇಂಡಿವಿಜುವಲ್ SSC, ಇನ್ನೊಂದು ಬಿಟ್ವೀನ್ 60 to 80 ಇಯರ್ಸ್ ಏಜಲ್ಲಿರೋರಿಗೆ ಇನ್ನೊಂದು ಟ್ಯಾಕ್ಸ್ ಸ್ಲ್ಯಾಬ್ ಇದೆ, ಅವರನ್ನು ನಾವು ಸೀನಿಯರ್ ಸಿಟಿಸನ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ಯಾಟಗರಿ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ, ಅವರು ಎಬೋವ್ 80 ಇಯರ್ಸ್ ಇರೋರು. ಈ 3 ಕ್ಯಾಟಗರಿಯವರಿಗೆ ಸ್ಲ್ಯಾಬ್ ಆಫ್ ಇನ್ಕಮ್ ಮತ್ತು ರೇಟ್ ಆಫ್ ಟ್ಯಾಕ್ಸ್ ಡಿಫ್ರೆಂಟ್ ಆಗಿ ಇದೆ. ಬಟ್ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಬಿಲೋ 60 ಇಯರ್ಸ್ ಇರೋದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು. ಹಾಗಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಅದರ್ ಟು. ಇದೆರಡನ್ನೇ ನಿಮಗೆ ನಾನು ಹೇಳ್ಕೊಡೋದಿಲ್ಲ. ಇಫ್ ಯು ವಾಂಟ್ ಟು ಹ್ಯಾವ್ ಅಡ್ವಾನ್ಸ್ಡ್ ಲರ್ನಿಂಗ್ ಯು ಕ್ಯಾನ್ ರೆಫರ್ ಟು ಗೂಗಲ್ ಆರ್ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಆ್ಯಂಡ್ ಗೆಟ್ ದಿ ಅಡಿಷ್ನಲ್ ಇನ್ಫಾರ್ಮೇಷನ್ ಫ್ರಮ್ ಮೀ. ಆದರೆ ನಾನು ಸದ್ಯಕ್ಕೆ ನಿಮಗೆ ಬಿಲೋ 60 ಇಯರ್ಸ್ ಅವರ ಟ್ಯಾಕ್ಸ್ ಸ್ಲ್ಯಾಬ್ ಮತ್ತು ಟ್ಯಾಕ್ಸ್ ರೇಟನ್ನು ಮಾತ್ರ ಕ್ವಶನ್ ಪೇಪರ್ ಮತ್ತು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ಕೊಡ್ತೀನಿ. ಓಕೆ. ಸೊ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ಥರ ಇದೆ ಅಂತ ನಾವು ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ 3% ಆಫ್ ಟ್ಯಾಕ್ಸ್ ರೇಟ್ ಇದೆ ಆ್ಯಂಡ್ 4 ಸ್ಲ್ಯಾಬ್ ಇದೆ, ಇನ್ಕಮ್ ಸ್ಲ್ಯಾಬ್ ಇದು. ಸಪೋಸ್ ಯುವರ್ ಇನ್ಕಮ್ ಇಸ್ ಲೆಸ್ ದೆನ್ 2.5 ಲ್ಯಾಕ್, 2.5 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ಇದ್ದರೆ ನಿಮಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಓಕೆ. 2.5 ಇಂದ 5 ಲಕ್ಷದವರೆಗೆ, ಸೊ ಬಿಟ್ವೀನ್ ದಿಸ್ ಇಫ್ ಯುವರ್ ಇನ್ಕಮ್ ಇಸ್ 5 ಲ್ಯಾಕ್ಸ್, ಓಕೆ, ಎಕ್ಸಾಂಪಲ್ ಇಫ್ ಯುವರ್ ಇನ್ಕಮ್ ಇಸ್ 5 ಲ್ಯಾಕ್, ಫಸ್ಟ್ 2,50,000ಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ನೆಕ್ಸ್ಟ್ ಇದೆ ಅಲ್ವಾ, ನೆಕ್ಸ್ಟ್ ಇನ್ ಬಿಟ್ವೀನ್ ಏನಿದೆ ಅದಕ್ಕೆ 5% ಟ್ಯಾಕ್ಸ್ ಆಗುತ್ತೆ.
Okay, if your income is 10 lakh for example, ಫಸ್ಟ್ 2,50,000ಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ನೆಕ್ಸ್ಟ್ 2,50,000 ಇನ್ ಬಿಟ್ವೀನ್ ದಿಸ್ ಇದೆ ಅಲ್ವಾ, 2,50,000ಗೆ 5% ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಬ್ರ್ಯಾಕೆಟಲ್ಲಿ ಬರುತ್ತೆ ಅದಕ್ಕೆ ನೀವು 20% ಟ್ಯಾಕ್ಸನ್ನು ಕಟ್ಟಬೇಕು. ಇಫ್ ಯೋರ್ ಇನ್ಕಮ್ ಇಸ್ ಅಬೌವ್ 10 lakhs, 10 ಲ್ಯಾಕಿಗಿಂತ ಹೆಚ್ಚು ಇನ್ಕಮನ್ನು, ಟ್ಯಾಕ್ಸಿಬಲ್ ಇನ್ಕಮ್ ನಿಮ್ಮ ಹತ್ರ ಇದ್ದರೆ ಫಸ್ಟ್ 2,50,000ಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ನಂತರದ 2.5 ಲಕ್ಷಕ್ಕೆ 5% ಟ್ಯಾಕ್ಸ್ ಆಗುತ್ತೆ. ನಂತರದ 5 ಲಕ್ಷಕ್ಕೆ ಇನ್ ಬಿಟ್ವೀನ್ ಇಲ್ಲಿ ಏನಿದೆ 5 lakh to 10 lakh ಅಂದರೆ 5 lakh ಇದೆ, ಅದಕ್ಕೆ 20% ಟ್ಯಾಕ್ಸ್ ಆಗುತ್ತೆ. ಆ್ಯಂಡ್ ರಿಮೈನಿಂಗ್ ಏನಿದೆ ಆಫ್ಟರ್ ದಿಸ್ ವಾಟ್ ಎವರ್ ದ ಅಮೌಂಟ್ ಇಸ್ ರಿಮೈನಿಂಗ್ ಅದನ್ನು ನಾವು 30%ಗೆ ಟ್ಯಾಕ್ಸ್ ಮಾಡ್ತೀವಿ. ಓಕೆ, ಸಪೋಸ್ ಯುವರ್ ಇನ್ಕಮ್ ಇಸ್ 12 lakhs. ನಿಮ್ಮ ಇನ್ಕಮ್ ಅಂದರೆ ಟ್ಯಾಕ್ಸಿಬಲ್ ಇನ್ಕಮ್ ಹೇಳ್ತಾ ಇದ್ದೀನಿ. ನಿಮ್ಮ ಟ್ಯಾಕ್ಸಿಬಲ್ ಇನ್ಕಮ್ 12 lakhs ಇದ್ದರೆ ಫಸ್ಟ್ 2,50,000ಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ನೆಕ್ಸ್ಟ್ 2,50,000ಗೆ 5% ಟ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ 5 lakhಗೆ 20% ಆಗುತ್ತೆ. ಸೊ ಎಷ್ಟು ಅಮೌಂಟ್ ಇಲ್ಲ ಆಯಿತು? 2,05,000, 2,05,000 ಆ್ಯಂಡ್ 5 ಅಂದರೆ 10 lakhಗೆ ಆಲ್ರೆಡಿ ಟ್ಯಾಕ್ಸ್ ಆಯಿತು. ಸೊ ವಾಟ್ ಇಸ್ ರಿಮೈನಿಂಗ್ ನಾವು? 12 lakh ಮೈನಸ್ 10 lakh. ಸೊ ರಿಮೈನಿಂಗ್ ಇಸ್ 2 lakh ಇಲ್ಲಿ ಅಲ್ವಾ, ಬಿಕಾಸ್ ಐ ಗೇವ್ ಯು ದ ಎಕ್ಸಾಂಪಲ್ ಆಫ್ ಟ್ಯಾಕ್ಸಿಬಲ್ ಇನ್ಕಮ್ 12 lakhs. ಸೊ ಇಲ್ಲಿ 2.5ಗೆ ಟ್ಯಾಕ್ಸ್ ಆಗಲಿಲ್ಲ, ನೆಕ್ಸ್ಟ್ 2.5 ಮತ್ತು ನೆಕ್ಸ್ಟ್ 5 lakh ಅಂದರೆ ಟೋಟಲ್ 10 lakhಗೆ ಇಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸನ್ನು ಕೊಟ್ಟಾಯಿತು. ರಿಮೈನಿಂಗ್ 2 lakhs ಏನಿದೆ ದಟ್ ಈಸ್ ಅಬೌವ್ 10 lakhs, ಅದಕ್ಕೆ 30% ಟ್ಯಾಕ್ಸ್ ಆಗುತ್ತೆ. ಸೊ 2 lakh ಮೇಲೆ 30% ಟ್ಯಾಕ್ಸ್ ಆಗುತ್ತೆ. ದಿಸ್ ಇಸ್ ಒನ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್. ರೈಟ್, ಸೊ ನೀವೇ ನೆನ್ಪಿಟ್ಕೋಬೇಕು, ಈ ಟ್ಯಾಕ್ಸ್ ಸ್ಲ್ಯಾಬನ್ನು ನೆನ್ಪಿಟ್ಕೊಳ್ಬೇಕು. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಟ್ಯಾಕ್ಸ್ ಸ್ಲ್ಯಾಬ್ ಆ್ಯಂಡ್ ಯು ಶುಡ್ ಆಲ್ಸೋ ರಿಮೆಂಬರ್ ದ ಪರ್ಸಂಟೇಜ್ ಆಫ್ ಟ್ಯಾಕ್ಸ್ ದಟ್ ಈಸ್ ಲೆವಿಡ್ ಫಾರ್ ದಿಸ್ ಟ್ಯಾಕ್ಸ್ ಸ್ಲ್ಯಾಬ್. ರೈಟ್, ಇದು ನೀವು ಬೈ ಹಾರ್ಟ್ ಮಾಡಬೇಕು. ಓಕೆ, ದೆನ್ ಹೌ ಟು ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್? ಹಾಗಾದರೆ ಲೆಟ್ ಅಸ್ ಸಿ ದ ಫಾರ್ಮೆಟ್ ಫಾರ್ ಕಂಪ್ಯೂಟಿಂಗ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಆನ್ ಇಂಡಿವಿಜುವಲ್. ಯಾವುದು ಫಾರ್ಮೆಟ್ ಇದೆ ಅಂತ ನೋಡೋಣ. ನಿಮಗೆ ಇಲ್ಲಿ ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ಗ್ರಾಸ್ ಟೋಟಲ್ ಇನ್ಕಮ್. ಓಕೆನಾ, ಗ್ರಾಸ್ ಟೋಟಲ್ ಇನ್ಕಮನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಕೊಡ್ತೀವಿ. ಅದರಿಂದ ನಾವು ರಿಮೈನಿಂಗ್ ವಾಟ್ ಎವರ್ ವಿ ಗೆಟ್ ಇಸ್ ದಿ ಟ್ಯಾಕ್ಸಬಲ್ ಇನ್ಕಮ್. ಇದ್ರ ಮೇಲೆ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರೈಟ್, ಸೊ ಗ್ರಾಸ್ ಟೋಟಲ್ ಇನ್ಕಮ್ ಕಂಡುಹಿಡಿಯೋದು ಹೇಗೆ? 5 ಹೆಡ್ಸ್ ಆಫ್ ಇನ್ಕಮ್ ನಿಮಗೆ ಗೊತ್ತಿದೆ. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೈನಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಇರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇರುತ್ತೆ. ಲಾಸ್ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟ್ ಕಾಲಮ್ಗೆ ಬರೀಬೇಕು. ಆ್ಯಂಡ್ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಈಗ ಪ್ರೀವಿಯಸ್ ಯೂನಿಟಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಅದು. ಸೊ ಎಲ್ಲವನ್ನು ಟೋಟಲ್ ಮಾಡಿದಾಗ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಇದ್ರ ಮೇಲೆ ಟ್ಯಾಕ್ಸ್ ಆಗೋದಿಲ್ಲ. Okay, an individual SSC can claim deductions for investment and payment which he has made under section 80C to 80U. ಆ ಡಿಡಕ್ಷನ್ ಕೊಟ್ಟ ಮೇಲೆ ಉಳಿದಿರೋದನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೇವೆ. ಇದ್ರ ಮೇಲೆ ನಾವು ಟ್ಯಾಕ್ಸ್ ಸ್ಲ್ಯಾಬ್ ಮತ್ತು ಟ್ಯಾಕ್ಸ್ ರೇಟನ್ನು ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ತೀವಿ ನಾವು? ಟ್ಯಾಕ್ಸಬಲ್ ಇನ್ಕಮನ್ನು ಕಂಡುಹಿಡಿಬೇಕು. ಓಕೆ, ಸೊ ಈಗ ಟ್ಯಾಕ್ಸಬಲ್ ಇನ್ಕಮನ್ನು ಆಫ್ಟರ್ ಫೈಂಡಿಂಗ್ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್ ರೇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈ ಸ್ಲ್ಯಾಬನ್ನು ಹಾಕೊಂಡು ಬರೆಯೋದಕ್ಕೆ ಮೊದಲು ಬಿಫೋರ್ ದ್ಯಾಟ್ LTCG ಪ್ರಾಬ್ಲಮಲ್ಲಿದ್ದರೆ 20% ಫಸ್ಟ್ ಟ್ಯಾಕ್ಸ್ ಮಾಡಬೇಕು. ಕ್ಯಾಶುವಲ್ ಇನ್ಕಮ್, ಹಾರ್ಸ್ ರೇಸ್, ಲಾಟ್ರಿ ಇನ್ಕಮ್, ಕ್ರಾಸ್ವರ್ಡ್ ಪಝಲ್ ಇತ್ಯಾದಿಗಳದಿದ್ದರೆ ಅದು ಗ್ರಾಸ್ ಅಮೌಂಟ್ ಏನಿದೆ ಕ್ಯಾಶುವಲ್ ಇನ್ಕಮ್ದು ಅದಕ್ಕೆ 30% ಟ್ಯಾಕ್ಸನ್ನು ನಾವು ಹಾಕಬೇಕು. ಓಕೆನಾ? ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 20%, ಕ್ಯಾಶುವಲ್ ಇನ್ಕಮ್ ಲೈಕ್ ಲಾಟ್ರಿ ಇನ್ಕಮ್ಗೆ 30% ಟ್ಯಾಕ್ಸನ್ನು ಹಾಕಬೇಕು. ಇವಿಷ್ಟು ಟ್ಯಾಕ್ಸನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್ ಕಾಲಮ್ಗೆ ಹಾಕ್ಕೊಂಡು ಉಳಿದಿರುವಂತಹ ಟ್ಯಾಕ್ಸಬಲ್ ಇನ್ಕಮ್ ಏನಿದೆ ಅದಕ್ಕೆ ಈ ಸ್ಲ್ಯಾಬನ್ನು ಹಾಕ್ಕೊಂಡು ನಾವು ಟ್ಯಾಕ್ಸ್ ಮಾಡಬೇಕು. ಸೊ ಫಸ್ಟ್ 2,50,000 ರಿಮೈನಿಂಗ್ ಅಮೌಂಟ್ ಟ್ಯಾಕ್ಸ್ ಇಸ್ ನಿಲ್. ನೆಕ್ಸ್ಟ್ ಇನ್ ಬಿಟ್ವೀನ್ಗೆ 5% ಆ್ಯಂಡ್ ಅಬೋವ್ 5 lakh to 10 lakh 20%, 10 lakh ಆ್ಯಂಡ್ ಅಬೋವ್ಗೆ 30%. ಸೊ ಇಲ್ಲಿ ನಾವು ವಿ ಹ್ಯಾವ್ ಅರೈವ್ಡ್ ಎಟ್ ದಿ ಟ್ಯಾಕ್ಸ್. ಬಟ್ ಯು ನೋ ದ್ಯಾಟ್ ಇಫ್ ದ ಟ್ಯಾಕ್ಸಬಲ್ ಇನ್ಕಮ್ ಇಸ್ ಲೆಸ್ ದೆನ್ 5 lakhs 87A ಡಿಡಕ್ಷನನ್ನು ತೊಗೊಳ್ಬಹುದು ಅಪ್ ಟು 12,500. ಬಟ್ ಈ 12,500 ಶುಡ್ ನಾಟ್ ಬಿ ಮೋರ್ ದ್ಯಾನ್ ದಿ ಟ್ಯಾಕ್ಸ್. ಟ್ಯಾಕ್ಸಿಗಿಂತ ಜಾಸ್ತಿ ಕೊಡೋಕ್ಕಾಗೋದಿಲ್ಲ, ಅದಕ್ಕೆ ನಾವು ಅಪ್ ಟು 12,500 ಅಂತ ಹೇಳೋದು. ಸೊ ದಿಸ್ ವಿ ಅರೈವ್ಡ್ ಅಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ಟರ್ ರಿಬೇಟ್.
Now for this amount, this tax amount, we have to add, okay, 4% ಎಜುಕೇಷನ್ ಸೆಸ್. ಯಾವುದ್ರ ಮೇಲೆ? ಇದ್ರ ಮೇಲೆ 4% ಎಜುಕೇಷನ್ ಸೆಸ್ಸನ್ನು ಸರ್ಕಾರಕ್ಕೆ ಎಕ್ಸ್ಟ್ರಾ ಒಬ್ಬ ಎಸ್ ಎಸ್ ಸಿ ಪೇ ಮಾಡಬೇಕಾಗುತ್ತೆ. ಆಫ್ಟರ್ ದ್ಯಾಟ್ ವಿ ಅರೈವ್ ಆಟ್ ಟ್ಯಾಕ್ಸ್ ಪೇಯಬಲ್ಗೆ ನಾವು ವಿ ಗೆಟ್ ದ ಅಮೌಂಟ್. ಟ್ಯಾಕ್ಸ್ ಪೇಯಬಲ್ ನಮಗೆ ಬರುತ್ತೆ. ಆಫ್ಟರ್ ದಿಸ್ ವಿ ಅರೈವ್ ಆಟ್ ಟ್ಯಾಕ್ಸ್ ಪೇಯಬಲ್. ಸಪೋಸ್ ಅನ್ ಎಸ್ ಎಸ್ ಸಿ ಹ್ಯಾಸ್ ಆಲ್ರೆಡಿ ಪೇಯ್ಡ್ ದ ಟ್ಯಾಕ್ಸ್. ಉದಾಹರಣೆಗೆ ಬ್ಯಾಂಕಲ್ಲಿ 40,000ಗಿಂತ ಜಾಸ್ತಿ ಇಂಟ್ರೆಸ್ಟ್ ಬಂದರೆ ಬ್ಯಾಂಕ್ ಅವರೇ TDS ಅಂತ ಟ್ಯಾಕ್ಸನ್ನು ತೊಗೊಂಡಿರ್ತಾರೆ. ಹಾಗೆ ಇನ್ ಸಮ್ ಆಫ್ ದ ಸೆಕ್ಯೂರಿಟೀಸ್ ಆ್ಯಂಡ್ ಬಾಂಡ್ ಇಂಟ್ರೆಸ್ಟಲ್ಲಿ ಟ್ಯಾಕ್ಸನ್ನು ಆಲ್ರೆಡಿ ಡಿಡಕ್ಟ್ ಮಾಡಿರ್ತಾರೆ. ದಟ್ ಮೀನ್ಸ್ ಯು ಹ್ಯಾವ್ ಆಲ್ರೆಡಿ ಪೇಯ್ಡ್ ದ ಟ್ಯಾಕ್ಸ್. ಓಕೆ, ನೀವು ಆಲ್ರೆಡಿ ಟ್ಯಾಕ್ಸನ್ನು ಪೇ ಮಾಡಿರೋದ್ರಿಂದ ಇಲ್ಲಿಲ್ಲ ನಾವು ಗ್ರಾಸ್ ಅಮೌಂಟನ್ನು ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ದ್ಯಾಟ್ ಮೀನ್ಸ್ ದೇ ಶುಡಂಟ್ ಬಿ ಎನಿ ಡಬಲ್ ಟ್ಯಾಕ್ಸೇಷನ್ ಆಗಬಾರ್ದು. ಹಾಗಾಗಿ ಆಲ್ರೆಡಿ ಪೇ ಮಾಡಿರುವಂಥ ಟ್ಯಾಕ್ಸನ್ನು ಮೈನಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾವಾಗ ಕ್ಯಾಶುವಲ್ ಇನ್ಕಮ್ ಮೊತ್ತ 10,000ಕ್ಕಿಂತ ಜಾಸ್ತಿ ಇದ್ದರೆ, ಬ್ಯಾಂಕ್ ಇಂಟ್ರೆಸ್ಟ್ 10,000ಕ್ಕಿಂತ ಜಾಸ್ತಿ ಇದ್ದರೆ, ಸೆಕ್ಯೂರಿಟೀಸ್ ಇತ್ಯಾದಿಗಳಲ್ಲಿ ಬಂದಿರುವಂಥ ಇಂಟ್ರೆಸ್ಟ್ 10,000ಕ್ಕಿಂತ ಜಾಸ್ತಿ ಇದ್ದರೆ ನಾವಿಲ್ಲಿ TDSನ್ನು ಮೈನಸ್ ಮಾಡ್ಕೊಳ್ಬಹುದು. ನೀವು ಪ್ರಾಬ್ಲಮ್ ಬಂದಾಗ ಯು ಲರ್ನ್ ದ್ಯಾಟ್. ಆ್ಯಂಡ್ ಎನಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಬೈ ದ SSC ಕ್ಯಾನ್ ಆಲ್ಸೋ ಬಿ ಡಿಡಕ್ಟೆಡ್. ಅಂದರೆ ಇದಿಷ್ಟು ಆಲ್ರೆಡಿ ಪೇ ಆಗಿರೋದು. ಫ್ರಮ್ ದ ಟ್ಯಾಕ್ಸ್ ಪೇಯಬಲ್ ಹಿ ಕ್ಯಾನ್ ಡಿಡಕ್ಟ್ ದಿಸ್ ಅಮೌಂಟ್ಸ್ ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ನೆಟ್ ಟ್ಯಾಕ್ಸ್ ಪೇಯಬಲ್. ಸಪೋಸ್ ಅವನು ಆಲ್ರೆಡಿನೇ SSC ಜಾಸ್ತಿ ಟ್ಯಾಕ್ಸ್ ಪೇ ಮಾಡಿಬಿಟ್ಟಿದ್ರೆ ಗೌರ್ಮೆಂಟ್ ವಿಲ್ ರಿಟರ್ನ್ ದಿ ಅಮೌಂಟ್. ಎಕ್ಸ್ಟ್ರಾ ಪೇ ಮಾಡಿರೋದನ್ನು ರೀಫಂಡ್ ಮಾಡ್ತಾರೆ. ಓಕೆ, ಸೊ ವೆನ್ ವಿ ಹ್ಯಾವ್ ಟು ಸಿ ವೆದರ್ ನೆಟ್ ಟ್ಯಾಕ್ಸಬಲ್ ಪೇಯಬಲ್ ಇದೆಯಾ ಅಥವಾ SSCಗೆ ವಾಪಸ್ ಅಮೌಂಟ್ ಬರಬೇಕಾಗಿದೆಯಾ ಅಂತ ವಿ ಹ್ಯಾವ್ ಟು ಚೆಕ್. ರೈಟ್? ಸೊ ದಿಸ್ ಇಸ್ ಹೌ ಯು ವಿಲ್ ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್ ಪೇಯಬಲ್ ಬೈ ಆನ್ SSC. So let us have a quick look. First, what we have to do from the problem, we have to write down all the 5 heads of income, total that, and that is called as the gross total income. From that, ಈಗ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U, ಫಾರ್ ಎಕ್ಸಾಂಪಲ್ LIC, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ or recognized provident fund investment. So all this investment what he has made under section 80C ಅಥವಾ 80G ಅಲ್ಲಿ ಡೊನೇಷನ್ ಕೊಟ್ಟಿರೋದಕ್ಕೆ, 80D ಅಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪಾವತಿ ಮಾಡಿರೋದಕ್ಕೆ he can claim the deduction. After deduction he arrives at the net taxable income. And this net taxable income we have to split. We have to tax 20% for LTCG separately, 30% for casual income separately. And after that calculation, whatever is remaining, we have to split into the tax slab and calculate the percentage of tax. And then we arrive at the tax payable. Suppose the SSC's taxable income is less than 5 lakh, up to 12,500, he can claim the rebate under section 87A. And for that, he has to calculate 4% of education cess. This is added. And we arrive at the total tax payable. And this tax payable is not the final amount. Suppose he has already paid the tax under TDS or under advance tax, that can be deducted. And later on, we have to find whether he has to pay tax again or he has to get the refund. ಟ್ಯಾಕ್ಸ್ ಪೇ ಮಾಡೋದಕ್ಕಿದೆಯಾ, ರೀಫಂಡ್ ಬರುತ್ತಾ ಅಂತ ನೋಡಬೇಕು. ಓಕೆ, ದಿಸ್ ಇಸ್ ದಿ ಫಾರ್ಮೆಟ್ ಆ್ಯಂಡ್ ಐ ಹ್ಯಾವ್ ಗಿವನ್ ಅ ಸ್ಮಾಲ್ ನೋಟ್ ಆಲ್ಸೋ. ಟ್ಯಾಕ್ಸ್ ರೇಟ್ ಶುಡ್ ಬಿ ಸಪ್ರೇಟ್ಲಿ ಕ್ಯಾಲ್ಕುಲೇಟೆಡ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಟ್ 20%. And one more thing you have to very carefully remember, if the long term capital gain, okay, if the long term capital gain is from the equity share ಆರ್ ಇಕ್ವಿಟಿ ಓರಿಯೆಂಟೆಡ್ ಫಂಡ್, ಇಕ್ವಿಟಿ ಶೇರಿಂದ ಬಂದಿರುವಂಥ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ನಾವು 10% ಟ್ಯಾಕ್ಸ್ ಮಾಡ್ತೀವಿ. ಬೇರೆಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20%, ಆ್ಯಂಡ್ ಇಕ್ವಿಟಿ ಶೇರ್ ರಿಲೇಟೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 10% ಟ್ಯಾಕ್ಸ್ ಮಾಡ್ತೀವಿ. ಈ ಟ್ಯಾಕ್ಸ್ ಮಾಡೋದು ಯಾವಾಗ ಗೊತ್ತಾ, 1 ಲ್ಯಾಕಿಗಿಂತ ಜಾಸ್ತಿ ಇಕ್ವಿಟಿ ಶೇರ್ ರಿಲೇಟೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಮಾತ್ರ. ಓಕೆ, ಇಫ್ ಇಟ್ ಈಸ್ ಮೋರ್ ದೆನ್ 1 ಲ್ಯಾಕ್. ಹಾಗಾದರೆ ಇಫ್ ಇಟ್ ಇಸ್ 1 ಲ್ಯಾಕಿಗಿಂತ ಕಮ್ಮಿ ಇದ್ದರೆ ಏನು ಮಾಡೋದು, ಟ್ಯಾಕ್ಸ್ ನಿಲ್ಲಾಗುತ್ತೆ. ನೋ ಟ್ಯಾಕ್ಸಸ್ ಲೆವಿಡ್. ದಿಸ್ ಇಸ್ ಓನ್ಲಿ ರಿಲೇಟೆಡ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ earned by the equity shares, and when it is
more than 1 lakh 10% tax. STCGಯಲ್ಲಿ 11A ಅಂತಿರುತ್ತೆ. ದಿಸ್ ಇಸ್ ಫಾರ್ ಇಕ್ವಿಟಿ ಶೇರ್ಸ್ ಇನ್ ದ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್. 11A ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಮಾತ್ರ. ಓಕೆ, ದೆನ್ ವಿ ವಿಲ್ ಟ್ಯಾಕ್ಸ್ ಆ್ಯಟ್ 15%. ಕ್ಯಾಶುವಲ್ ಇನ್ಕಮನ್ನು ಕೂಡ ಸಪ್ರೇಟಾಗಿ ಟ್ಯಾಕ್ಸ್ ಮಾಡಬೇಕು ಆ್ಯಂಡ್ ದ ರೇಟ್ ಆಫ್ ಟ್ಯಾಕ್ಸ್ ಇಸ್ 30%. ಯು ನೋ ವಾಟ್ ಇಸ್ ಕ್ಯಾಶುವಲ್ ಇನ್ಕಮ್? ಹಾರ್ಸ್ ರೇಸ್, ಲಾಟ್ರಿ ಇನ್ಕಮ್, ಕಾರ್ಡ್ ಗೇಮ್ ಇನ್ಕಮ್, ಎಕ್ಸೆಟ್ರಾ. And there is also surcharge which is applicable at 10% if the income is above 50 lakh to 1 crore, and at the rate of 15% if the income is 1 crore to 2 crores. So surcharge in namak barala because usually we get calculation below 50 lakhs, but from the knowledge point of view you can learn. ಇಲ್ಲಿ ಮಾರ್ಜಿನಲ್ ರಿಲೀಫ್ ಅಂತಲೂ ಬರುತ್ತೆ ಸರ್ಚಾರ್ಜಲ್ಲಿ, ಬಟ್ ಐ ಆಮ್ ನಾಟ್ ಟಚಿಂಗ್ ಆಲ್ ದ್ಯಾಟ್. ಲೆಟ್ ಅಸ್ ಫೋಕಸ್ ನೌ ಫ್ರಮ್ ದಿ ಕ್ವಶನ್ ಪೇಪರ್ ಆರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. So section 11A is applicable in case of STCG arising on transfer of equity shares or units of equity oriented mutual funds and through a recognized stock exchange, and such transaction is liable to securities transaction tax STT. So ನಾವು 11A ಅಂತಿದ್ರೆ 15% ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. Okay, thank you so much. What you have to do is you have to learn the tax slabs and percentage of tax, and this format you have to be thorough with it, because this is very important. Once you are thorough with the format, tax slab and percentage of tax, then only we can start solving the problem. Thank you students, keep learning.